ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಇರ್ಬೋದು, ಮತ್ತು ಫೀಸ್ ಸ್ಟ್ರಕ್ಚರ್ಸ್ ಇರ್ಬೋದು, ಸೀಟ್ ಮೆಟ್ರಿಕ್ಸ್ಗಳನ್ನು ಮುಂದಿನ ತಿಂಗಳು, ಓಕೆ, ಸೊ 1ನೇ ವಾರ ಅಥವಾ 2ನೇ ವಾರದ ನಂತರ ಜೋರ್ದಾರಿಯಾಗಿ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಕೆಲಸ ಏನಂತಂದರೆ, ನಿಮಗೆ ಬೇಕಾಗಿರುವಂಥ ಒಟ್ಟು 100 ಕಾಲೇಜುಗಳ ಬಗ್ಗೆ ನೀವು ಕಂಪ್ಲೀಟಾಗಿ ವಿವರಗಳನ್ನ ತೊಗೊಂಡಿರಬೇಕು, ಇನ್ಕ್ಲೂಡಿಂಗ್ ಫೀಸ್ ಸ್ಟ್ರಕ್ಚರ್. ಯಾಕಂತಂದರೆ ಗೋರ್ಮೆಂಟಿಂದ ನೀವು ಹೋದರೆ 10,000 ರೂಪಾಯಿ ಫೀಸಿಗೆ ಹೋದರೂ ಕೂಡ ನಿಮಗೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಮತ್ತೆ ಮುಂದೆ ಕ್ಲಿನಿಕಲ್ ಫೀಸಿಗೆ 80,000, ಓಕೆ, ಆಮೇಲೆ ಡ್ರೆಸ್ಗೆ 10,000, ಓಕೆ, ಮತ್ತು ಹಾಸ್ಟೆಲಿಗೆ 1,00,000 ಈ ರೀತಿ ಡಿಮಾಂಡ್ ಮಾಡ್ತಾರೆ. ಸೀಟ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಮತ್ತೆ ಕಷ್ಟಪಡಬೇಕಾಗುತ್ತೆ, 2ನೇ ರೌಂಡಿಗೆ ಹೋಗ್ಬೇಕು ಅಂಥೇಳಿ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ಮೊದಲೇ ನೀವು ಎಲ್ಲ ಕಾಲೇಜ್ಗಳಿಗೆ ಹೋಗಿ ಯಾವ ಕಾಲೇಜಲ್ಲಿ ಹೈಯೆಸ್ಟ್ ಫೀಸ್ ಇದೆ, ಯಾವ ಕಾಲೇಜಲ್ಲಿ ಲೋಯೆಸ್ಟ್ ಫೀಸ್ ಇದೆ ಅನ್ನೋದನ್ನು ನೋಟ್ ಮಾಡಿಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅದನ್ನು ನೀವು ಪ್ರಯಾರಿಟಿ ಕೊಟ್ಕೊಂತ ಬರಬೇಕಾಗತ್ತೆ. ಸುಮ್ಮನೆ ಹಾಗೆ ಈಗ ನಾನು ಹೇಳ್ತೇನೆ ನೋಡಿರಿ, ಸಮ್ಟೈಮ್ಸ್ ನಿಮ್ಮ ರ್ಯಾಂಕ್ ತುಂಬ ದೂರ ಇದ್ದರೆ ಜಾಸ್ತಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂಥೇಳಿ ಅವು ನೀವು ಬ್ಲೈಂಡ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಹೋದಾಗ ಅದು ಕಾಲೇಜ್ ಸಿಗುತ್ತೆ ನಿಮಗೆ. ಅಲ್ಲಿ ಹೋದಾಗ ನಿಮ್ಗಳಿಗೆ ಅವ್ರು ಏನು ಹೇಳ್ತಾರೆ ಅಂದರೆ, 10,000 ರೂಪಾಯಿ ಗೌರ್ಮೆಂಟ್ ಫೀಸಪ್ಪ, ಆದರೆ ನಮ್ಮ ಫೀಸ್ ಇರೋದು 80,000, ಆಮೇಲೆ ಹಾಸ್ಟೆಲ್ ಫೀಸ್ ಇರೋದು 1,00,000 ಅಂದಾಗ ನೀವು ಎದೆ ಹೊಡ್ಕೊಂಡ್ಬಿಡ್ತೀರ. ಅಯ್ಯೋ, ನಾವು ಬಂದಿರೋದು 10,000 ಕಷ್ಟಪಟ್ಟು, ಇಲ್ಲಿ ನೋಡಿದರೆ ಮತ್ತು 1,00,000 ರೂಪಾಯಿ ಲೆಕ್ಕನ ಹೇಳ್ತಾ ಇದ್ದಾರಲ್ಲ ಅಂಥೇಳಿ. ಹೀಗಾಗಿ ಆ ಒಂದು ತಪ್ಪುಗಳನ್ನು ಹೋದ ವರ್ಷ ಮಾಡಿದ್ರು ವಿದ್ಯಾರ್ಥಿಗಳು. ಅವರು ಹೋಗಲಿಲ್ಲ, ಸೀಟ್ ಸಿಕ್ಕರೂ ಕೂಡ ಹೋಗಿಲ್ಲ ಭಾಳಷ್ಟು ವಿದ್ಯಾರ್ಥಿಗಳು. ಯಾಕಂದರೆ 1,00,000 ರೂಪಾಯಿ ಕೊಡೋದಾದ್ರೆ ಯಾಕೆ ಮಾಡಬೇಕು, ಯಾಕೆ ಸೀಟ್ ತೊಗೋಬೇಕು ಕಷ್ಟಪಟ್ಟು ಅನ್ನೋ ಲೆಕ್ಕದಲ್ಲೇ ಟೆನ್ಷನಲ್ಲಿದ್ದರು. ಸೊ ಹೀಗಾಗಿ ಹಂಗಾಗೋದಾದರೆ 1,00,000 ರೂಪಾಯಿನ ಕೊಟ್ಟು ಹೋಗೋದಾದರೆ, ಸೊ ಯಾಕೆ ನಾವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು? ನಮ್ಮ ಈ ದೂರಲ್ಲಿ 1,00,000 ರೂಪಾಯಿ ಕೊಟ್ಟು ಸೀಟ್ ಸಿಕ್ಕಿಬಿಡುತ್ತಲ್ಲ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವೇನು ಮಾಡಿ ಅಂತಂದರೆ, ಸೀಟ್ಗಳನ್ನು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಇನ್ನೂ ತುಂಬ ಲೇಟ್ ಇದೆ. ಅದು ಬರೋಕ್ಕಿಂತ ಮೊದಲು ನೀವು ನಿಮ್ಮ ಆಯ್ಕೆಗಳನ್ನು ಚಾಯ್ಸ್ ಮಾಡಿ ಇಟ್ಕೊಂಡಿರಿ ಕಾಲೇಜ್ಗಳನ್ನು. ನಿಮಗೆ ಭಾಳ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಅನುಭವಿಸ್ತೀರಾ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ, ನಿಮ್ಮ ಕಾಮೆಂಟ್ಗಳನ್ನು ಒಂದಿಷ್ಟು ಓದ್ತೀನಿ, ಎಷ್ಟಾಗುತ್ತೆ ಅಷ್ಟು ಓದ್ತೇನೆ. ನೀವು ಸುಮಾರು ಕಾಮೆಂಟ್ಗಳನ್ನು ನನಗೆ ಹಾಕ್ತಾ ಇದ್ದೀರಾ. ನಾನು ಕೂಡ ಹಿಂದಿನ 2023-24ನೇ ಸಾಲಿನಲ್ಲಿ ಆಗಿರುವಂಥ ಒಂದು ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ಗಳ ಕಟ್ ಆಫ್ಗಳ ಆಧಾರದ ಮೇಲೆ ಮಾಹಿತಿ ಕೊಡ್ತಾ ಇರುವಂಥದ್ದು. ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನಂದು KCET 85 ಆಗಿದೆ. ಸೊ 1,85,000 2A ಕೆಟಗರಿ ಕನ್ನಡ ಮೀಡಿಯಮ್ ಜನರಲ್ ಇದೆ, ಗ್ರಾಮೀಣ ಕೂಡ ಇದೆ, HK ಇದೆ. GGದಲ್ಲಿ ಸಿಗುತ್ತಾ? ಎಸ್, GG ನೋಡಿ, GGನಲ್ಲಿ 2 ನಮೂನೆ ಇದಾವೆ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ GG ಒಳಗಡೆ 10,000 ಇದೆ, ಪ್ರೈವೇಟ್ ಕಾಲೇಜಲ್ಲಿ ಕೂಡ GGದಲ್ಲಿ 10,000 ರೂಪಾಯಿ ಇದೆ. ಓಕೆ, ಸೊ ನೀವು 1,85,000 ಹೇಳ್ತಾ ಇದ್ದೀರಿ. ನೀವು ಈ GG ಒಳಗಡೆ 200ಕ್ಕಿಂತ ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂತಂದರೆ GG ಒಳಗಡೆ ಚಾನ್ಸಸ್ ಇದೆ, ಇಲ್ಲಾಂದರೆ ಕಷ್ಟ ಇದೆ. ಐ ಹ್ಯಾವ್ ಗಾಟ್ 1,47,643 BS ನರ್ಸಿಂಗ್ ಕನ್ನಡ ಮೀಡಿಯಮ್ SC ಕೆಟಗರಿ ಗಾಟ್ ಗೌರ್ಮೆಂಟ್ ಸೀಟ್. ಅಫ್ಕೋರ್ಸ್ 1,40,000 ನೋಡಿರಿ 1.47ಗೆ ಅಥವಾ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗೋದು ಹೇಳ್ತೀನಿ ನೋಡಿರಿ. 1,00,000 ತನಕನೂ 1,05,000 ತನಕನೂ ಕಟ್ ಆಫ್ ಆಗುತ್ತೆ. ಅಲ್ಲವರು ಕರ್ನಾಟಕದ ಲೆಕ್ಕ ತೊಗೊಂಡ್ರೆ 1,10,000 ತನಕನೂ ಕಟ್ ಆಫ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ನಿಮ್ಗಳಿಗೆ 1,10,000 ಮೇಲೆ ಇರ್ತಾರಲ್ಲ ಅವ್ರುಗಳಿಗೆ ಸೆಕೆಂಡ್ ರೌಂಡಲ್ಲಿ ಚಾನ್ಸಸ್ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಇಲ್ಲಪ್ಪ ಅಂದರೆ 1,20,000 ರ್ಯಾಂಕ್ ಇರೋರಿಗೆ ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಆರಾಮಾಗಿ ಸೀಟ್ ಸಿಗುತ್ತೆ, ಬಟ್ ಚಾಯ್ಸ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 1,88,005 ಇವ್ರದ್ದು. ಸೊ ಇವರು ಕೂಡ ಇರುತ್ತದೆ BS ಸೀಟ್ ಸಿಗುತ್ತಿಲ್ಲ ಅಂತಿಲ್ಲ, ಆದರೆ ನಿಮ್ಮ ಚಾಯ್ಸ್ ಇದೆಯಲ್ಲ ಕಾಲೇಜ್ ಆಯ್ಕೆ ಮಾಡುವಂಥದ್ದು, ಇದು ಜಾಸ್ತಿ ಆಗಬೇಕಾದ ಅಂದರೆ ಮಾತ್ರ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಐ ಹ್ಯಾವ್ ಗಾಟ್ 140,000 ಓಕೆ ಇವ್ರದ್ದಾಯಿತು. 2025 ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ? ಪ್ಯಾರಾಮೆಡಿಕಲ್ದು ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೈ ರ್ಯಾಂಕ್ ಈಸ್ 71,000 ಗೌರ್ಮೆಂಟ್ ಸೀಟ್ ಜಿಮ್ಸಲ್ಲಿ ಸಿಗುತ್ತಾ? ಎಸ್, ಕಲಬುರಗಿ HK ಇದೆ. ಓಕೆ, ಇವರು ಗುಲ್ಬರ್ಗಾ ಇನ್ಸ್ಟಿಟ್ಯೂಟಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ 71,000ಕ್ಕೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ HK ಇದಲ್ಲಿದೆ, ಬಟ್ HKದಲ್ಲಿ ಭಾಳ ಜನ ಕಾಂಪಿಟೇಷನ್ಸ್ ಇದ್ದಾರೆ. ಬಟ್ ನೆನಪಿಟ್ಟುಕೊಳ್ಳ್ರಿ, ನಿಮ್ದು HK ಅಡ್ವಾಂಟೇಜ್ ಇರೋದ್ರಿಂದ, ಕೆಟಗರಿ 1 ಇರೋದ್ರಿಂದ 71,000 ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ಕಾಲೇಜ್ 28 ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಬಟ್ ಕಲಬುರಗಿಯಲ್ಲೇ ಸಿಗುತ್ತೆ ಅಂತ ನಂಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಕಾಂಪಿಟೇಷನ್ ನೋಡ್ಬೇಕಾಗತ್ತೆ. ಐ ಗಾಟ್ 68,000 1,65,000 ಇದೆ ಅವ್ರದ್ದು, 1,65,000 ಇದೆ. ಬಟ್ BNYS OBC 2A ಕೆಟಗರಿ ಕನ್ನಡ 370J. ನಾನು BNYS ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಇನ್ನೂರಿಗೆ, ಕ್ಷಮಿಸಬೇಕು. 2,000 ಓಕೆ, ಇವ್ರದ್ದು 2,50,000 ಇದೆ. ನೋಡಿ, ನಿಮಗೆ ಮ್ಯಾನೇಜ್ಮೆಂಟಿಗೆ ಬೆಟರ್ ನಾ ಹೇಳ್ತೀನಿ ಕೇಳಿ, ಟೆನ್ಷನ್ ತೊಗೋಬಾರ್ದಂದರೆ 1,00,000 ರೂಪಾಯಿ ಫೀಸಿಗೆ ಫಸ್ಟ್ ರೌಂಡಿಗೆ ಆ್ಯಡ್ ಮಾಡ್ಕೊಂಬಿಡಿ.
ಫಸ್ಟ್ ರೌಂಡಲ್ಲಿ ಸೀಟ್ ಸಿಗ್ಬಿಡುತ್ತೆ ನಿಮಗೆ. 1 ಲಕ್ಷ ರೂಪಾಯಿ ಫೀಸ್, ಗೌರ್ಮೆಂಟ್ ಇರೋದೇ 1 ಲಕ್ಷ ಫೀಸ್, ಅದು ಮ್ಯಾನೇಜ್ಮೆಂಟ್ ಕೊಟ್ಟದಡಿ. ಪ್ಲೀಸ್ ಮೇಕ್ ವಿಡಿಯೋ BPT ಕೌನ್ಸ್ಲಿಂಗ್. ನೋಡಿರಿ BPT ಕೌನ್ಸ್ಲಿಂಗ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಏನಾಗುತ್ತೆ ಅಂಥೇಳಿ. ಜಸ್ಟ್ ಗೋ ಥ್ರೂ ದಿ ಒಂದು ವಿಡಿಯೋ ಪ್ರೀವಿಯಸ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಬೆಟರ್ ನಿಮಗೆ BPT ಮಾಡಬೇಕಂತಂದರೆ ಅದಕ್ಕೆ ನೀಟು ಎಕ್ಸಾಮ್ ಬೇಡ, CET ಎಕ್ಸಾಮು ಬೇಡ. ಅದಕ್ಕೆ ಜಸ್ಟ್ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿದರೆ ಸಾಕು. ಓಕೆ, ಅದಕ್ಕೆ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ, ಗೌರ್ಮೆಂಟ್ ಕೋಟಾ ಮಾತ್ರ ಇರೋದು. ಪ್ರೈವೇಟ್ ಕಾಲೇಜಲ್ಲಿ ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಎರಡೇ ಕೋಟಾ ಇರೋದು, ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ. CET ಮುಖಾಂತರ ಅಂದರೆ ಅಪ್ಲಿಕೇಶನ್ ಹಾಕಿ ಹೋದರೆ. ಸೊ CET D Pharma ರ್ಯಾಂಕ್ ಆಲ್ಸೋ ಇಟ್ ಈಸ್ ಡಾಕ್ಟರೇಟ್ ಫಾರ್ಮಸಿ 6 years, ಡಿಪ್ಲೊಮಾ ಫಾರ್ಮಸಿ 2 years. ಐ ಆಮ್ ಕನ್ಫ್ಯೂಸಿಂಗ್. ನೋಡಿ, CET ಅಂಡರಲ್ಲಿ ಬರುವಂಥದ್ದು ಫಾರ್ಮಾ ಡಿ, ನೆನಪಿರಲಿ. ಇದು D ಫಾರ್ಮಸಿ ಬರೋಂಗಿಲ್ಲ, ಫಾರ್ಮಾ ಡಿ ಅಂತ ಬರುತ್ತೆ. ಓಕೆ, ಫಾರ್ಮಾ ಡಿ ಅಂತ ಬರುತ್ತೆ. ಇದ್ರ ಪಕ್ಕದಲ್ಲಿ D ಹಚ್ಚಿದರೆ ಅದು ಡಿಪ್ಲೊಮಾ ಫಾರ್ಮಸಿ, ಇದ್ರ ಮುಂದೆ ಹಚ್ಚಿದರೆ ಅದು ಡಾಕ್ಟರೇಟ್ ಕೋರ್ಸು. ಸೊ CET ಅಂಡರಲ್ಲಿ ಬಂದಿದೆಯಲ್ಲ ಅದು ಫಾರ್ಮಾ ಡಿ, ಅದು ಡಾಕ್ಟರೇಟ್ ಕೋರ್ಸು. ನೀವೇನು ಸಪ್ರೇಟ್ ಆದಂಥ ಒಂದು ಡ್ರಗ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅಂತಿದೆಯಲ್ಲ, ಅವರು ಕೌನ್ಸ್ಲಿಂಗ್ ಮಾಡೋದು ಡಿಪ್ಲೊಮಾ ಫಾರ್ಮಸಿ 2 ವರ್ಷದ ಕೋರ್ಸ್. ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ CETಯಲ್ಲಿ D ಫಾರ್ಮಸಿ ಬರೋಂಗ, ಫಾರ್ಮಾ ಡಿ ಬರುತ್ತೆ, D ಫಾರ್ಮಸಿ ಬರೋಂಗಿಲ್ಲ. ನಂದು 1,92,000 ರ್ಯಾಂಕ್ ಇದೆ. BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ನೋಡಿರಿ, ಗೌರ್ಮೆಂಟ್ ಕಾಲೇಜ್ ಹೋದ ವರ್ಷ 1,22,000ಕ್ಕೆ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ. ಸೆಕೆಂಡ್ ರೌಂಡಲ್ಲಿ ಕೂಡ SC ST ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದವ್ರಿಗೆ ಸಿಕ್ಕಿದೆ. ತುಂಬ ವೆರಿ ರೇರ್ ಹೈದರಾಬಾದ್ ಕರ್ನಾಟಕ ಸೈಡ್ ಸಿಕ್ಕಿದೆ. ಬಟ್ ನೀವು ಕೆಟಗರಿ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. OBC ಆಗಿದ್ದರೆ ಕಷ್ಟ, ಬಟ್ ಪ್ರೈವೇಟಲ್ಲಿ ಟ್ರೈ ಮಾಡ್ಬೋದು. CET ರ್ಯಾಂಕ್ 1,28,229 ಇದೆ. ಗೌರ್ಮೆಂಟ್ ಕಾಲೇಜ್ 3B ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜಲ್ಲಿ 1,28,000ಕ್ಕೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ದಾವೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಸೊ ನಂದು CET ವೆರಿಫಿಕೇಷನ್ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದೆ? CET ವೆರಿಫಿಕೇಷನ್ ಆದರೆ ಒಳ್ಳೆಯದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದು ನೀವು ಮಾಡಿಸ್ಬೇಕು, ಅದನ್ನು ಬಿಟ್ಟು ಬಿಡದೆ. ಓಕೆ, ಗ್ರೇವೆನ್ಸಲ್ಲಿ ಅಪ್ಲೈ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ. ಬಟ್ ನೀವೇನಾದರೂ BPT AHS ಮಾಡಬೇಕಂದ್ರೆ ಮುಂದೆ ನೀವು ಮಾಡಿಸ್ಬೋದು. ಬಟ್ ಇವಾಗಲೂ ಕೂಡ ಟೈಮ್ ಇದೆ, ಮಾಡಿಸ್ಕೊಳ್ರಿ. ಅವರಿಗೆ ಮೇಲ್ ಮಾಡಿ ಕಾಲ್ ಮಾಡಿ ಹೇಳಿದರೆ ಮಾಡ್ತಾರೆ. BS ನರ್ಸಿಂಗ್ 99,335 ಇಂಗ್ಲೀಷ್ ಮೀಡಿಯಮ್ ಇದೆ. ಸೊ 99,000 ಇಂಗ್ಲೀಷ್ ಮೀಡಿಯಮ್ಗೆ ಪ್ರೈವೇಟ್ ಕಾಲೇಜಲ್ಲಿ, ಇಂಗ್ಲೀಷ್ ಮೀಡಿಯಮ್ ಅಂತಲ್ಲ, 99,000ಗೆ ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಸಿಗುತ್ತೆ, ಟ್ರೈ ಮಾಡ್ಬೋದು. ಸೊ ಈ ಒಂದು ಕೂಡ ಏನಂತಂದರೆ ನೀವು ನಾನು ಇವಾಗ ಹೇಳ್ತಾ ಇರೋಂಥ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲೂ ಕೂಡ 99,000ಗೆ ಒಂದಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಹೋದ ವರ್ಷ. ಓಕೆ, ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಮತ್ತು ಇದು ಏನಂದರೆ ರ್ಯಾಂಕ್ ನಂಬರ್ ತುಂಬ ದೂರ ಕೊಟ್ಟಿದ್ದಾರೆ ಈ ವರ್ಷ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಯಾರು ನೀರೆಸ್ಟ್ ಕೊಟ್ಟಿಲ್ಲ. 1.5 ಲಕ್ಷ ಒಳಗಡೆ ಕೊಟ್ಟುಬಿಟ್ರೆ ಆಗಿಬಿಡ್ತಿತ್ತು. ಬಟ್ ಹೋದ ವರ್ಷ 1.5 ಲಕ್ಷ ಒಳಗಡೆ ಭಾಳ ಜನಕ್ಕೆ ಕೊಟ್ಟಿದ್ದರು. ಈ ವರ್ಷ ಭಾಳ ಅವೇ ಫ್ರಾಮ್ ಕೊಟ್ಟಿದ್ದಾರೆ. 99,000 ಟ್ರೈ ಮಾಡ್ಬೋದು, GG ಒಳಗಡೆ ಸಿಗುತ್ತೆ ನಿಮಗೆ. ನಂದು 1,27,000 ಇದೆ. BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಫಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಪ್ಲೀಸ್ ಮೇಕ್ ಅ ವಿಡಿಯೋ ಅಬೌಟ್ ಹೌ ಟು ಗೆಟ್ ಗೌರ್ಮೆಂಟ್ ಸೀಟ್ಸ್ ಫ್ರಮ್ BS ರೇಡಿಯಾಲಜಿ ಥ್ರೂ ದ CET. ಐ ಆಮ್ ಯುವರ್ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್. ರೇಡಿಯಾಲಜಿ it is comes in the EHS. If you are applied applications, CET applied, it is not necessary to CET exam. It is not depends upon the CET exam. Just applications need, you just wait for the allied health science counseling. It is maybe in August month they are conducting allied health science counseling. BPT ವಿಡಿಯೋ ಮಾಡಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ BPT ಬಗ್ಗೆ. ಮತ್ತೊಂದು ಸಲ ನಾನು ರಿಮೈಂಡ್ ಮಾಡ್ತೇನೆ ನಿಮಗೆ. ಮೈ BSc ರ್ಯಾಂಕ್ ಇಸ್ 1,62,101. BSc ಕೆಟಗರಿ SC ಕೆಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ? 1,62,000ಕ್ಕೆ ಫಸ್ಟ್ ರೌಂಡಲ್ಲಿ ಕಷ್ಟ ಇದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ GG ಒಳಗಡೆ ಸಿಗ್ಬೋದು. ಆದರೆ ಗೌರ್ಮೆಂಟ್ ಕಾಲೇಜೇ ಬೇಕಂದರೆ ಕಷ್ಟ ಆಗುತ್ತೆ. ಬಟ್ ನೀವು ಕ್ಯಾನ್ ಗೋ ಥ್ರೂ ದಿ ಥರ್ಡ್ ರೌಂಡ್ ತನಕ ವೇಟ್ ಮಾಡಿದ್ರೆ ಏನಾದರೂ ಚಾನ್ಸ್ ಆಗ್ಬೋದು. ಅದು ಸೀಟ್ ಉಳಿದ್ರೆ ಮಾತ್ರ, ಇಲ್ಲಾಂದರೆ ಇಲ್ಲ. ಥರ್ಡ್ ಬಿ ಸಿಗುತ್ತಾ? 1,10,000. ಹಾಂ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಪ್ಲೀಸ್ ಆನ್ಸರ್ ಮೀ ಡೌಟ್ ಸರ್. ಮೈ CET ರ್ಯಾಂಕ್ ಈಸ್ 1,43,156. 2B ನನಗೆ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಸಿಗಲ್ವಾ? ಸೊ ನೋಡಿ, 1,43,000ಕ್ಕೆ ನಿಮಗೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ಪಕ್ಕ. ಆದರೆ ನೀವೇನು ಮಾಡಬೇಕಂತಂದರೆ ಒಂದು 100 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ GG ಒಳಗಡೆ, GG ಅಂತಂದರೆ 10,000 ರೂಪಾಯಿ ಫೀಸ್ ಒಳಗಡೆ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಬಟ್ ಇದರಲ್ಲಿ ಮೋಕ್ ರಿಸಲ್ಟಲ್ಲಿ ಏನಾದರೂ ಇದರಲ್ಲಿ ಮಿಸ್ ಆಗ್ಬೋದು.
ಆದರೆ ಸೆಕೆಂಡ್ ಇದರಲ್ಲಂತೂ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿದಷ್ಟು ಒಳ್ಳೆಯದು. ಜಾಸ್ತಿ ಅಂದರೆ 100 ಕಾಲೇಜು ಅದು ಆ್ಯಡ್ ಮಾಡಿದರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಪ್ಲಸ್ 28 ಕಾಲೇಜ್ ಗೌರ್ಮೆಂಟು ಟ್ರೈ ಮಾಡಿರಿ. ನೋಡಿರಿ 28 ಗೌರ್ಮೆಂಟು ಪ್ಲಸ್ ಒಂದು 100 ಪ್ರೈವೇಟ್ ಕಾಲೇಜ್ ಮಾಡಿದರೆ ಅದರಲ್ಲಿ ಒಂದು ಕಾಲೇಜ್ ನಿಮಗೆ ಸಿಗುತ್ತೆ ಫಸ್ಟ್ ರೌಂಡಲ್ಲಿ. ಇಲ್ಲಾಂದ್ರೆ ಸೆಕೆಂಡ್ ರೌಂಡ್ ಅಂತ ಪಕ್ಕಾ ಸಿಗುತ್ತೆ. ನೆಕ್ಸ್ಟ್ ಅಂದರೆ ಮೈ ರ್ಯಾಂಕ್ 96,000 SC ಕ್ಯಾಟಗರಿ. ಓಕೆ, ಕನ್ನಡ ಮೀಡಿಯಂ ರೂರಲ್ ಇದೆ. ರೂರಲ್ ಸೀಟ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? 96,000ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. BS ನರ್ಸಿಂಗ್ ಬೆಂಗಳೂರಲ್ಲಿ KCT ವಿಲ್ ಸೀಟ್ 1,22,639 SC ಕ್ಯಾಟಗರಿ ರ್ಯಾಂಕ್. ಓಕೆ, ಅರ್ಬನಲ್ಲಿ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಜಾಸ್ತಿ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೋಬೇಕು. ಆ ಹೇಳೋ ಗೌರ್ಮೆಂಟ್ 60,053 2A ಕ್ಯಾಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. 60,000ಗೆ ಹೋದ ವರ್ಷ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಬಟ್ ಫಸ್ಟ್ ರೌಂಡಲ್ಲಿ ಮೋಕಲ್ಲಿ ಸಿಕ್ಕಿಲ್ಲ. ಆದರೆ ಫಸ್ಟ್ ರೌಂಡಲ್ಲಿ ಫೈನಲಲ್ಲಿ ಸಿಕ್ಕಿದೆ. ಅಂದರೆ ಮೋಕ್ ಅಂತ ಮಾಡ್ತಾರೆ ಒಂದು, ಅದರಲ್ಲಿ ಕಷ್ಟ ಆಗುತ್ತೆ. ಬಟ್ 60,000ಗೆ ಹೋದ ವರ್ಷ ಫಸ್ಟ್ ರೌಂಡಲ್ಲಿ 2A ಕ್ಯಾಟಗರಿಯಲ್ಲಿ ಸೀಟ್ ಕೊಟ್ಟಿದ್ದಾರೆ. ಹಲೋ ಸರ್, ನಂದು BS ನರ್ಸಿಂಗ್ 29K ಬಂದಿದೆ. ನನಗೆ ಯಾವ ಸೀಟ್ ಸಿಗುತ್ತೆ ಪ್ಲೀಸ್ ಹೇಳಿ. ಮತ್ತು BSc ಅಗ್ರಿಕಲ್ಚರಲ್ಲಿ 24 ಆಗಿದೆ. ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಪ್ಲೀಸ್ ಹೇಳಿ. ಇಂಜಿನಿಯರಿಂಗಲ್ಲಿ 35 ಇದೆ. ನಿಮ್ಮ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಎವ್ರಿಡಿ ಮೆಸೇಜ್ ಹಾಕಿದ್ದೀನಿ ಒಂದು ವಿಡಿಯೋದಲ್ಲಿ, ಆದರೆ ಮೆನ್ಷನ್ ಮಾಡಿ ಹೇಳಿ ಸರ್. ಮತ್ತು SNQ ಕೋಟಾ ಸಿಕ್ಕರೆ ನನಗೆ ಯಾವ ಬ್ರಾಂಚ್ ಯಾವ ಕೋರ್ಸ್ ಸಿಗುತ್ತೆ? BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ನಂದು 2A ಕ್ಯಾಟಗರಿ. ನಾನು ನೋಡಿ, ನೀವಿಲ್ಲಿ ನನಗೆ 3 ಕ್ವಶನ್ಗಳನ್ನು ಕೇಳಿದ್ದೀರಾ. ಒಂದು BS ನರ್ಸಿಂಗ್ಗೆ ಮಾತ್ರ ಕೊಡ್ತೀನಿ ನಾನು. ಅಗ್ರಿಕಲ್ಚರ್ಗೆ ನಂಗೆ ಗೊತ್ತಾಗೋದಿಲ್ಲ, ಇಂಜಿನಿಯರ್ ಕೂಡ ನಂಗೆ ಗೊತ್ತಿಲ್ಲ. ನೋಡಿ, ನಿಮಗೆ BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ 28 ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಕಾಲೇಜ್ ಅಂತ ಪಕ್ಕಾ ಸಿಗುತ್ತೆ. ಯಾಕಂದರೆ 29,000 ರ್ಯಾಂಕ್ ಇದೆ ಸ್ಪೆಷಲಿ. ಮತ್ತು ಅದರಲ್ಲಿ ನಿಮ್ಮದು 2A ಕ್ಯಾಟಗರಿ ಇದೆ. ಹೀಗಾಗಿ ಮತ್ತು ಏನಾದರೂ ಕನ್ನಡ ಮೀಡಿಯಮ್ಮು ರೂರಲ್ ಇದ್ದರೆ ಅಡ್ವಾಂಟೇಜಸ್, ಇನ್ನೂ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 29,000ಗೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ BS ನರ್ಸಿಂಗ್ ಸೀಟ್ ಸಿಗುತ್ತೆ. ಬಟ್ ನಮ್ಮಲ್ಲಿ SNQ ಇಲ್ಲ, SNQ ಕೋಟಾ ಇಲ್ಲ. ಜಸ್ಟ್ 10,000 ರೂಪಾಯಿ ಫೀಸ್ ಇರೋದರಿಂದ SNQ ಕೋಟಾ BS ನರ್ಸಿಂಗಿಗೆ ಬರೋಂಗಿಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಷ್ಟೇ ಬರುತ್ತೆ SNQ. ಅಂದರೆ ಅಗ್ರಿಕಲ್ಚರಲ್ಲಿ ನಿಮ್ಮದು 24 ರ್ಯಾಂಕ್ ಇರೋದರಿಂದ ಏನಾದರೂ ಅಡ್ವಾಂಟೇಜಸ್ ಆಗ್ಬೋದು, ಅಗ್ರಿಕಲ್ಚರು ಸಿಗ್ಬೋದು, ನಿಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ BS ನರ್ಸಿಂಗ್ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. 28 ಗೌರ್ಮೆಂಟ್ ಕಾಲೇಜ್ ಅದಾವಲ್ಲ, ಅದರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೊಂಡ್ರು ಕೂಡ ಅಂದರೆ ಸಿಗುತ್ತೆ ನಿಮಗೆ. ಮತ್ತು SNQ ಕೋಟಾದಲ್ಲಿ ಸಿಗೋದಿಲ್ಲ, 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಟ್ರೈ ಮಾಡಿ.